ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಭೈರವಣ್ಣನ ನೋಡಿ ನಂಗ್ ಸ್ವಲ್ಪನಾದ್ರೂ ಖುಷಿ ಆಯ್ತು. ನಾನೀಗ ಅನಾಥೆ ಅಲ್ಲ. ನನ್ ಗಂಡ ಇದ್ದಾನೆ, ಅಮ್ಮ ಇದ್ದಾರೆ. ನೋಡಿಮ್ಮ, ನೀವಿಲ್ಲಿ ಒಬ್ರೇ ಕಷ್ಟಪಡೋದು ಬೇಕಾಗಿಲ್ಲ. ಅಣ್ಣನು ನನ್ ಜೊತೆಗೆ ನನ್ ಮನೆಯಲ್ಲೇ ಇದ್ದಾರೆ. ನೀವು ನಮ್ಮನೆಗೆ ಬಂದ್ಬಿಡಿ, ನಾವೆಲ್ಲರೂ ಜೊತೆಯಾಗೇ ಇರೋಣ. ಬೇಡಮ್ಮ, ನನ್ನ ಅವ್ರ ಸಂಬಂಧ ಮುಗಿದು ಹೋಗಿ 32 ವರ್ಷ ಆಯ್ತು. ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ನಾನು ಅಲ್ಲಿಗೆ ಬರಲಿಲ್ಲ, ಈಗಲೂ ಬರಲ್ಲ. ಹಾ, ನನ್ನ ಮಗನಿಗೂ ಈ ವಿಚಾರ ಗೊತ್ತಿಲ್ಲ. ಗೊತ್ತಾದ್ರೆ ಅಲ್ಲಿಗೆ ಬಂದು ಸುಮ್ಮನೆ ಗಲಾಟೆ ಮಾಡ್ತಾನೆ ಅಂತ ಹೇಳಿಲ್ಲ. ಎಲ್ಲ ಮುಗಿದು ಹೋದ ಕತೆ. ನಮ್ ತಂದೆಯಿಂದ ನಿಮ್ಗೆ ತುಂಬಾ ಅನ್ಯಾಯ ಆಗಿದೆಮ್ಮ. ಅದನ್ನ ಸರಿ ಮಾಡೋಕೆ ನನ್ಗೊಂದು ಅವಕಾಶ ಸಿಕ್ಕಿದೆ. ದಯವಿಟ್ಟು ನಮ್ಮನೆಗ್ ಬನ್ನಿಮ್ಮ, ಬೇಡ ಅಂತ ಹೇಳ್ಬೇಡಿ. ನಾನು, ನೀವು, ನಮ್ಮಣ್ಣ ಎಲ್ರೂ ಜೊತೆಯಾಗೆ ಇರೋಣ. ಮಾತಿಗೂ ಅವನನ್ನ ಅಣ್ಣ ಅಣ್ಣ ಅಂತ ಕರೀತಾ ಇದೀಯಾ? ಅವನ್ ಸರಿಗಿಲ್ಲ. ನೀನ್ ಅನ್ಕೊಂಡಷ್ಟು ಒಳ್ಳೆಯವನಲ್ಲ. ಅವನನ್ನ ನಿನ್ ಜೊತೆಗೆ ಇಟ್ಕೊಂಡ್ರೆ ನಿನಗೆ ಅಪಾಯ. ದಯವಿಟ್ಟು ಅವನನ್ನ ಮನೆಯಿಂದ ಆಚೆ ಕಳಿಸ್ಬಿಡು. ಎಲ್ರೂ ಹಾಗೆ ಹೇಳ್ತಾರೆ, ಆದ್ರೆ ನನ್ಗೆ ಅವ್ರು ಕೆಟ್ಟವರು ಅಂತ ಯಾವತ್ತೂ ಅನ್ಸಿಲ್ಲ ಅಮ್ಮ. ನನ್ ಸ್ವಂತ ಅಣ್ಣ ಹೇಗೋ ಅವರು ಹಾಗೆ ಇದ್ದಾರೆ. ಒಂದ್ ವೇಳೆ ಅವ್ರು ಕೆಟ್ಟವರೇ ಆಗಿದ್ರು ಅವ್ರನ್ನ ಬದಲಾಯಿಸಿ ಅವ್ರನ್ನ ಸರಿ ದಾರಿಗೆ ತಂದು ನಮ್ ಜೊತೆಗೆ ಇಟ್ಕೋಬಹುದಲ್ವಮ್ಮ. ನನ್ ಚಿಕ್ಕ ವಯಸ್ಸಲ್ಲೇ ನನ್ ತಾಯಿನ ಕಳ್ಕೊಂಡೆ. ಆ ತಾಯಿ ಪ್ರೀತಿ ಏನು ಅಂತ ನನಗ್ ಗೊತ್ತಿಲ್ಲ. ನಿಮ್ಮನ್ ನೋಡಿ ಆ ತಾಯಿ ಪ್ರೀತಿ ನನಗ್ ಮತ್ತೆ ಸಿಗ್ತಾ ಇದೆ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿಮ್ಮ, ನಮ್ ಜೊತೆಗ್ ಬಂದ್ಬಿಡಿ. ನನ್ ಗಂಡ ಕರ್ದಾಗ್ಲೇ ನಾನು ಅಲ್ಲಿಗೆ ಬರ್ಲಿಲ್ಲ, ಈಗ ಹೇಗ್ ಬರ್ಲಿ? ಅದು ನಾನು ಅಲ್ಲಿಗೆ ಬಂದ್ರೆ ನನ್ ಮಗನ್ಗೆ ಸದರಾಗ್ ಹೋಗುತ್ತೆ. ದಯವಿಟ್ಟು ಅವನನ್ನ ಆ ಮನೆಯಿಂದ ಆಚೆ ಕಳಿಸ್ಬಿಡು. ನಮ್ ಸಂಬಂಧನ ಮತ್ತೆ ಬೆಳೆಸಕ್ಕೆ ಪ್ರಯತ್ನ ಮಾಡ್ಬೇಡ. ಅಲ್ಲ, ನೀವು ನಿಮ್ ಮಗನ ಕೆಟ್ಟವ್ರು ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಮತ್ಯಾಕ್ ನೀವ್ ಅವ್ರ ಜೊತೆಗಿದ್ದೀರಾ? ಒಂದ್ ವೇಳೆ ನಾವ್ ತಾಳಿ ತೆಗೆದ್ರೆ ಗಂಡ ಹೆಂಡತಿ ಸಂಬಂಧ ಮುಗಿದು ಹೋಗುತ್ತೆ. ಆದ್ರೆ ಕರುಳ್ ಸಂಬಂಧ ಯಾವತ್ತೂ ಮುಗಿಯಲ್ಲ ಅಮ್ಮ. 9 ತಿಂಗಳು ಅವನನ್ನ ಹೊತ್ತು ಹೆತ್ತ ಮೇಲೆ ಸಾಯೋವರೆಗೂ ನಾನು ಅವನ ತಾಯಿನೇ, ಅವನ್ ನನಗ್ ಮಗಾನೆ. ಇದನ್ ಬದಲಾಯಿಸಕ್ಕೆ ಯಾರಿಂದನೂ ಆಗಲ್ಲ ಅಲ್ವಾ? ಹುಟ್ಟಬೇಕಾದ್ರೆ ಯಾರು ಕೆಟ್ಟವರಾಗಿ ಹುಟ್ಟಲ್ಲ ಅಮ್ಮ. ಅವ್ರು ಬೆಳೆಯೋ ವಾತಾವರಣ, ಅವ್ರು ಇಟ್ಕೊಳ್ಳೋ ಒಡನಾಟಗಳು ಅವ್ರನ್ನ ಕೆಟ್ಟವರು ಅಥವಾ ಒಳ್ಳೆಯವ್ರನ್ನಾಗಿ ಮಾಡ್ತಾರೆ. ನಮ್ಮ ಅಣ್ಣನ್ನ ನಾವು ಬದಲಾಯಿಸೋಣ, ಅವ್ರನ್ನ ಒಳ್ಳೆಯವನಾಗಿ ಮಾಡೋಣ ಅಮ್ಮ.